ಭಕ್ತನ ಭಕ್ತಿ ಅನ್ನೋ ಹಗ್ಗ ಭಗವಂತನನ್ನ ಭಕ್ತನ ಹತ್ರ ಎಳ್ಕೊಂಡು ಬರುತ್ತಂತೆ. ನನಗೆ ನಂಬಿಕೆ ಇದೆ ನೀವು ನನ್ನ ಕಡೆ ಸೆಳ್ಕೊಂಡು ಬಂದೇ ಬರ್ತೀರಾ ಅಂತ. ಗೆಳತಿ ನಾನು ಅವರನ್ನ ತಡಿಬೇಕು. ಈ ಪ್ರತಿಮೆ ಪೂರ್ತಿ ಆಗೋವರೆಗೂ ಮಹಾದೇವ ನೋಡೋ ಹಾಗಿಲ್ಲ. ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ಯಾಕೆ, ಏನಾಯ್ತು? ನೀವು ಶಿಷ್ಟಾಚಾರದ ಉಲ್ಲಂಘನೆ ಮಾಡಿದ್ದೀರಾ. ಎಂತ ಶಿಷ್ಟಾಚಾರದ ಉಲ್ಲಂಘನೆ ಮಾಡಿದ್ದೀನಿ ನಾನು? ನನ್ನ ಅನುಮತಿ ಇಲ್ಲದೆ ನನ್ನ ಮನೆಗೆ ಬರೋದು ಶಿಷ್ಟಾಚಾರ ಅಲ್ಲ. ನೀವು ಯಾಕೋ ಚಿಂತೆಲಿದ್ದೀರಾ ಅನ್ಸುತ್ತೆ. ನನ್ನ ಕ್ಷಮಿಸಿ. ನನ್ನ ಈ ವರ್ತನೆಗೆ ನನ್ನನ್ನು ಕ್ಷಮಿಸಿ ಮಹಾದೇವ. ನಿಮ್ಮದೇ ಅಪೂರ್ಣ ಮೂರ್ತಿನ ನಾನು ತೋರಿಸೋ ಹಾಗಿಲ್ಲ. ಈ ಅಪೂರ್ಣವಾದ ಮೂರ್ತಿನ ನೀವು ನೋಡಿದ್ರೆ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆಗಳು ಹುಟ್ಟುತ್ತವೆ. ಅದಕ್ಕೆ ನಾನು ಉತ್ತರನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ನಾನು ಹೀಗೆ ಮಾಡಬೇಕಾಯ್ತು. ನನಗೆ ಬೇಸರ ಆಗ್ತಿದೆ ಗೆಳೆಯ. ನನ್ನಿಂದಾಗಿ ನೀವಿಲ್ಲಿಂದ ಹೋಗ್ಬೇಕಾಯ್ತು. ಕ್ಷಮಿಸಿ ಮಹಾದೇವ, ನನ್ನ ಕ್ಷಮಿಸಿ. ನಾನು ಏನ್ ಮಾಡ್ಬಿಟ್ಟೆ? ಗೆಳೆಯ, ಗೆಳೆಯ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ನನ್ನನ್ನು ಕ್ಷಮಿಸ್ಬಿಡಿ. ಕ್ಷಮೆ ಯಾಕೆ ಕೇಳ್ತಿದ್ದೀರಾ ಗೆಳತಿ? ನಾನು ನಡ್ಕೊಂಡಿದ್ದ ರೀತಿಗೆ. ಆದ್ರೆ ಗೆಳತಿ, ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳೋಕೆ ಅಂತ ಬಂದಿದ್ದು. ಯಾಕೆ ಗೆಳೆಯ, ನೀವ್ಯಾಕೆ ಕ್ಷಮೆ ಕೇಳಬೇಕು? ನೀವೇನ್ ಮಾಡಿದ್ರಿ? ಗೆಳತಿ, ನನ್ನನ್ನು ಕ್ಷಮಿಸ್ಬಿಡಿ. ಪ್ರಳಯ ಕಾಲದ ನಂತರ
ನಾನು ನಿಮ್ಗೆ ಧನ್ಯವಾದ ಹೇಳೋದನ್ನೇ ಮರ್ತ್ಬಿಟ್ಟೆ. ಕ್ಷಮೆ ಕೇಳಿ ನನಗೆ ಮುಜುಗರ ಪಡಿಸಬೇಡಿ. ಆ ಪ್ರಳಯದ ಸಮಯದಲ್ಲೂ ನಿಮ್ಗೆ ಈ ನಿಮ್ಮ ಗೆಳತಿ ನೆನಪಿದ್ಲಾ? ಯಾರ ಕಾರಣದಿಂದ ನಾನು ಬದುಕಿದ್ದೀನೋ ಅವ್ರನ್ನ ನಾನು ನನ್ನ ಜೀವನದಲ್ಲಿ ಮರೆಯೋಕ್ ಸಾಧ್ಯನೇ ಇಲ್ಲ. ಅಸ್ತಿತ್ವ ಏನ್ ಹೇಳ್ತಿದ್ದೀರಾ? ನೀವು ನಿಮ್ ಶಕ್ತಿಯಿಂದ ನಿಮ್ ಗೆಳೆಯ ಶಿವನನ್ನ ಅಪಾಯದಿಂದ ಕಾಪಾಡಿದ್ರಿ. ನಂದಿ ನನ್ಗೆ ಹೇಳಿದಾನೆ ನೀವು ವಿಷಾನ ನನ್ನ ಕಂಠದಲ್ಲೇ ನಿಲ್ಸಿದ್ರಿ ಅಂತ. ಅದು ನನ್ನ ಧರ್ಮ ಆಗಿತ್ತು. ಸರಿ, ಈಗ ಅನುಮತಿ ಕೊಡಿ. ಅಮ್ಮ ನನ್ಗೆ ಬೇಗ ಮನೆಗೆ ಬರೋದಿಕ್ ಹೇಳಿದ್ದಾರೆ. ಇದೇ ನಿಮ್ಮ ವಿಶೇಷತೆ ಮಹಾದೇವ. ಏನು ನೆನಪಿಲ್ದೇ ಹೋದ್ರು ನೀವು ಬೇರೆಯವ್ರಿಗೇನು ಮರೆಯೋದಕ್ ಬಿಡೋದಿಲ್ಲ. ನಿಮ್ಮಿ ಮಾತಿಂದ ಇವತ್ತು ಮತ್ತೆ ಹೊಸ ಪಾರ್ವತಿ ಜನ್ಮ ಪಡೆದಿದ್ದಾಳೆ. ಮತ್ತೆ ಅವಳ ಉದ್ದೇಶ ಕೇವಲ ನಿಮ್ಮನ್ನ ಪಡ್ಕೊಳ್ಳೋದು. ಮತ್ತೆ ಈ ಸಲ ಈ ಹೊಸ ಪಾರ್ವತಿ ತನ್ನ ಪ್ರೀತಿ ಮತ್ತೆ ಭಕ್ತಿಯಿಂದ ಮತ್ತೆ ನಿಮ್ಮನ್ನ ಪಡ್ಕೋತಾಳೆ. ಮಹಾರಾಣಿ ಮೈನಾದೇವಿ ನೀವು? ಇವತ್ತಿಲ್ಲಿ ಮಹಾರಾಣಿ ಮೈನಾದೇವಿ ಅಲ್ಲ, ನಿನ್ನ ಬಾಲ್ಯದ ಗೆಳತಿ ನಿನ್ನನ್ನ ಭೇಟಿಯಾಗಕ್ ಬಂದಿದ್ದಾಳೆ ಅನಸೂಯ. ವರ್ಷಗಳ ನಂತರ ನಿನ್ನ ಬಾಯಿಂದ ಗೆಳತಿ ಅಂತ ಸಂಬೋಧನೆ ಕೇಳ್ದೆ. ಬಹಳ ಸಂತೋಷ ಆಯ್ತು. ಒಳಗ್ ಬಾ. ಹೇಗ್ ನಡೀತಾ ಇದೆ ನಿನ್ನ ಗೃಹಸ್ಥ ಜೀವನ? ಮತ್ತೆ ನಿನ್ನ ತಾಯಿತನದ ಜವಾಬ್ದಾರಿ? ಸುಖವಾಗಿದೆ. ನಾನು ನಿನಗೆ ಬಹಳ ಆಭಾರಿ. ಅದನ್ನ ನಾನು ನಿನಗೆ ಹೇಳಬೇಕು. ನಿನ್ನ ಸಂರಕ್ಷಣೆಯಲ್ಲಿ ನನ್ನ ಅಳಿಯನಿಗೆ ಗೃಹಸ್ಥಾಶ್ರಮದ ಜ್ಞಾನ ಕೊಡ್ತಾ ಇದ್ಯಾ. ನನ್ನ ಮಗಳ ಮುಂದಿನ ಸುಖವಾದ ಜೀವನಕ್ಕೆ ನಿನ್ನ ಈ ಸಹಾಯ, ಅದಕ್ಕೆ ನಾನ್ ಋಣಿಯಾಗಿರ್ತೀನಿ. ನಾನು ನಿನಗೆ ಋಣಿಯಾಗಿದ್ದೀನಿ. ಶಿವ ಪಾರ್ವತಿ ಮದುವೆಯಲ್ಲಿ ನೀನು ನನಗೆ ಶಿವನ ಅಮ್ಮನಾಗೋ ಜವಾಬ್ದಾರಿ ಕೊಟ್ಟಿದ್ದೆ. ನಾನು ಶಿವನ ಅಮ್ಮ ಆಗದೆ ಇದ್ದಿದ್ರೆ ಖಂಡಿತವಾಗ್ಲೂ ತ್ರಿಮೂರ್ತಿಗಳನ್ನ ನನ್ನ ಮಕ್ಕಳನ್ನಾಗಿ ಪಡೆಯುವಂತ ಆಸೆ ನನ್ನಲ್ಲಿ ಹುಟ್ತಾ ಇರಲಿಲ್ಲ. ಇದು ಒಳ್ಳೆ ವಿಷಯನೇ ಅಲ್ವಾ? ಎಲ್ರ ವಿರೋಧವನ್ನ ಎದುರಿಸಿ ನಿನ್ನ ಮಾತೃತ್ವದ ಆಕಾಂಕ್ಷೆನೇ ಸತ್ಯದ ರೂಪ ಪಡ್ಕೊಂಡಿದೆ. ನೀನೀಗ ಅವ್ರಿಗೆಲ್ಲ ತಾಯಿ, ಅವರೆಲ್ಲರೂ ನಿನ್ ಮಕ್ಕಳು. ಮತ್ತೆ ಸದಾ ನನ್ನ ಜೊತೆನೇ ಇರ್ತಾರವರು. ನನ್ನ ಶಿವನ್ನ ಎಲ್ಲೂ ಹೋಗಕ್ ಬಿಡೋದಿಲ್ಲ.
ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ಗೆಳತಿ, ಒಂದು ಮಾತು ಮಾತ್ರ ಮರಿಬೇಡ. ನೀನೊಬ್ಬ ತಾಯಿನೂ ಹೌದು, ನನ್ನ ಗೆಳತಿನೂ ಹೌದು. ಅದು ಅಲ್ಲದೆ ಮಕ್ಕಳನ್ನ ಜೋಪಾನ ಮಾಡೋದೇ ತಾಯಿಯ ಧರ್ಮ ಆಗಿರುತ್ತೆ. ಆದ್ರೆ ಅದು ಸಾಧ್ಯ ಇಲ್ಲ. ಅಸಂಭವನೂ ಅಲ್ವಲ್ಲ? ಗೆಳತಿ ಗೆಳತನಕ್ಕಿಂತ ಮೊದಲು ನಾನು ಶಿವನ ಅಮ್ಮ, ಆಮೇಲೆ ಪುತ್ರನ ಮೇಲೆ ಅಮ್ಮನ ಅಧಿಕಾರನೇ ಎಲ್ರಿಗಿಂತ ಜಾಸ್ತಿ. ನಾನು ಶಿವನಿಗೆ ಎಷ್ಟು ಪ್ರೀತಿ ತೋರಿಸ್ತೀನಿ ಅಂದ್ರೆ ಅವನ್ಗೆ ನನ್ನಿಂದ ಯಾವ ರೀತಿಲೂ ಪ್ರೀತಿ ಕಡಿಮೆ ಆಗ್ಬಾರ್ದು. ಹಾಗಾದ್ರೆ ನೀನವರನ್ನ ಮಾತೃತ್ವದ ಸ್ಥಾನದಿಂದ ಬಂಧಿಸ್ತೀಯಾ? ಮಾತೃತ್ವ ಸುಖನ ತ್ಯಾಗ ಮಾಡೋದ್ರ ಬಗ್ಗೆ ನಾನು ಸಮಯ ಬಂದಾಗ ಯೋಚನೆ ಮಾಡ್ತೀನಿ. ಆದ್ರೆ ನಾನ್ ಯೋಚನೆ ಮಾಡಿದ್ದೀನಿ ಗೆಳತಿ. ಹೇಗೆ ನಿನಗೆ ನಿನ್ ಸುಖನೇ ಮುಖ್ಯನೋ ಹಾಗೆ ನನಗೆ ನನ್ನ ಮಗಳ ಸುಖನೇ ಎಲ್ಲಕ್ಕಿಂತ ಹೆಚ್ಚು. ನನ್ನ ಮಗಳ ಸಂತೋಷನ ನೀನು ಬಹಳ ಸಮಯದವರೆಗೂ ತಡೆಯೋದಿಕ್ಕೆ ನಾನು ಬಿಡೋದಿಲ್ಲ ಅನಸೂಯ. ಆದಷ್ಟು ಬೇಗ ನಾನು ಶಿವನನ್ನ ನಿನ್ನಿಂದ ದೂರ ಮಾಡ್ತೀನಿ. ನಾನು ನಿಮ್ಮ ಮೂರ್ತಿ ಮಾಡಿದ್ದೀನಿ ಮಹಾದೇವ. ಮತ್ತೆ ಈಗ ಇದರಿಂದ ಶುರು ಆಗುತ್ತೆ ನನ್ನ ಭಕ್ತಿಯ ಪ್ರೀತಿಯ ಯಾತ್ರೆ. ಮತ್ತೆ ನಾನು ನಿಮ್ಮನ್ನ ಪಡ್ಕೊಳ್ಳೋವರೆಗೂ ಈ ಯಾತ್ರೆ ನಡೀತಾನೆ ಇರುತ್ತೆ. ಹಾಗೆ ಇದು ನನ್ನ ದೃಢ ವಿಶ್ವಾಸ. ನಾನು ನನ್ನ ಪ್ರೀತಿ ಮತ್ತೆ ಭಕ್ತಿಯಿಂದ ನಿಮ್ಮನ್ನ ಖಂಡಿತ ಪಡ್ಕೋತೀನಿ. ನಿಮ್ಮ ತಪಸ್ಸಿಂದ ನಿಮ್ಮನ್ನ ಎಬ್ಸಿ ಪಡ್ಕೊಂಡಿದ್ದ ಹಾಗೆ. ಸುಮಾರು ವರ್ಷಗಳೇ ಕಳೆದು ಹೋದ್ವು. ನೀವು ಧ್ಯಾನಕ್ಕೆ ಅಂತ ಕೂತ ಮೇಲಂತೂ ನಮ್ಮ ಕೈಲಾಸ ನಿರ್ಜನ ಪರ್ವತ ಥರ ಆಗಿ ಹೋಗಿದೆ. ಇಲ್ಲಿ ಒಂಟಿತನ ಮೂಡಿದೆ. ಇಲ್ಲಿನ ಗಾಳಿಲಂತೂ ಸಂತೋಷದ ವಾತಾವರಣನೇ ಕಾಣ್ತಿಲ್ಲ. ಮಾತೆ, ಪ್ರಭು ಭಕ್ತರ ಪ್ರಿಯರು. ಪ್ರಭುಗಳನ್ನ ಧ್ಯಾನದಿಂದ ಒಂದೇ ಕರೆ ಹೊರಗಡೆ ಕರ್ಕೊಂಡು ಬರೋಕ್ ಸಾಧ್ಯ. ಅದು ಭಕ್ತರ ಕರೆ ಮಾತೆ. ಮಹಾದೇವನನ್ನ ಧ್ಯಾನದಿಂದ ಅವರ ಪಾರ್ವತಿಯಲ್ಲ, ಅವರ ಭಕ್ತೆ ಪಾರ್ವತಿ ಎಚ್ಚರಿಸ್ತಾಳೆ.
ಶಿವನೇ ಕೈಲಾಸವಾಸಿ ಧವಳಾಧಾರೆಗಳ ರಾಜ ಶಂಕರ ಸಂಕಟ ಹರಿಸೋ ಶಂಕರ ಸಂಕಟ ಹರಿಸೋ ಶಿವನೇ ಕೈಲಾಸವಾಸಿ ಧವಳಾಧಾರೆಗಳ ರಾಜ ಶಂಕರ ಸಂಕಟ ಹರಿಸೋ ಶಂಕರ ಸಂಕಟ ಹರಿಸೋ ಪಾರ್ವತಿ, ನಿನಗೆ ನನ್ನ ಪೂಜೆ ಅರ್ಚನೆಯ ಅವಶ್ಯಕತೆ ಯಾಕೆ? ಮಹಾದೇವ, ನೀವು ಎಲ್ಲರನ್ನೂ ಪ್ರೀತಿಸ್ತೀರಾ, ಭೇದ ಮಾಡೋದಿಲ್ಲ. ಎಲ್ಲರೂ ನಿಮ್ಮನ್ನ ಪ್ರೀತಿಯ ಸಂಪೂರ್ಣತೆಯಿಂದ ಪಡ್ಕೋಬೇಕು ಅಂತಾರೆ. ಮತ್ತೆ ಪ್ರೀತಿಯನ್ನ ಸಂಪೂರ್ಣತೆಯಿಂದ ಪಡ್ಕೊಳ್ಳೋ ಮಾರ್ಗ ಅಂದ್ರೆ ಅದು ಭಕ್ತಿ. ಅದಕ್ಕೋಸ್ಕರನೇ ನಿಮ್ಮ ಪಾರ್ವತಿಗೆ ಪೂಜೆ ಅರ್ಚನೆಯ ದಾರಿ ಹಿಡಿಬೇಕಾಯ್ತು. ಪಾರ್ವತಿ, ನಿನ್ನ ನನ್ನ ಸಂಬಂಧ ಪ್ರೀತಿಯದ್ದಲ್ಲ. ಮತ್ತೆ ಬೇರೆ ಯಾವ ಸಂಬಂಧ ಮಹಾದೇವ? ಶಿವನ ಪ್ರೀತಿ ಸಂಪೂರ್ಣ ಜಗತ್ತಿಗೋಸ್ಕರ. ಆದರೆ ನಿನ್ನ ಮಹಾದೇವನಿಗೆ ನಿನ್ನ ಮೇಲಿರೋದು ಅನುರಾಗ. ನನ್ನ ಸರ್ವಸ್ವ ಕೇವಲ ನೀನು ಮಾತ್ರ. ನಾನು ಯಾರಿಗೆ ಸಿಗೋದಿಲ್ವೋ ಅವರಿಗೆ ಮಾತ್ರ ಭಕ್ತಿ. ಆದರೆ ನಾನು ನಿನ್ನ ಜೊತೆ ಪ್ರತಿಯೊಂದು ರೂಪದಲ್ಲೂ ಇದ್ದೇನೆ. ನಾನು ನಿನ್ನವನೇ. ನಿನ್ನೀ ಕೈಲಾಸದ ಮೂಲವನು ಅರಿಯೇ ಅನಂತಾನಂತವು ನಿನ್ನೀ ಮಾಯೇ. ಓ ನಿನ್ನೀ ಕೈಲಾಸದ ಮೂಲವನು ಅರಿಯೇ ಅನಂತಾನಂತವು ನಿನ್ನೀ ಮಾಯೇ. ನನ್ನ ಪ್ರೀತಿಯ ಕರೆ ನಿಮ್ಮವರೆಗೂ ಅವಶ್ಯವಾಗಿ ತಲುಪತ್ತೆ ಮಹಾದೇವ. ಶಿವನೇ ಕೈಲಾಸವಾಸಿ ಧವಳಾಧಾರೆಗಳ ರಾಜ. ಮಾತೆ ಪಾರ್ವತಿ ಭಕ್ತೆಯಾಗಿ ಪ್ರಭುಗಳನ್ನ ಕರೆದ್ರೆ ಮಹಾದೇವ ಬರ್ದೇ ಇರ್ತಾರ? ಅವರು ಬಂದೇ ಬರ್ತಾರೆ. ಅವರು ಎಲ್ಲಿದ್ರು ಬರ್ಲೇಬೇಕು. ಇಂತಹ ಕರುಣೆಯ ಕರೆಯಿಂದ ಮಹಾದೇವನಿಗೆ ಅನುಭೂತಿ ಆಗ್ಲೇಬೇಕು. ಮಾತೆಯ ಪೂಜೆ ವ್ಯರ್ಥ ಆಗೋದಿಲ್ಲ. ನನ್ನ ಪ್ರಭುಗಳು ಬಂದೇ ಬರ್ತಾರೆ.